ಮೆಣಸಿನಕಾಯಿ ಬಾಯ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದು. ಎಲ್ಲೊಬ್ಳು ಯುವತಿ ನಾಯಿ ಹಾಲನ್ನ ಕುಡಿದಿದ್ದಾಳೆ. ಹೌದು, ಆಕೆ ಫಾರೆಸ್ಟ್ ಅಲ್ಲಿ ಆನೆ ತಪ್ಪಿಸ್ಕೊಂಡಿದೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದಾರೆ. ಬಂದು ನೋಡ್ರಿ ಹಂದಿ. ಜೀವನದಲ್ಲೆಲ್ಲ ಮಾಡಿ ಬಿಡಿ, ಸಿಗರೇಟ್, ಗಾಂಜಾ, ಮಟ್ಕ, ದೇಶ, ವಂಚನೆ, ಪ್ರೀತಿ, ಪ್ರೇಮ, ಮೋಸ, ಕಳ್ತನ, ಹೊಡೆದಾಕದು, ಬಡ್ದಾಕದು ಎಲ್ಲ ಮಾಡ್ಬಿಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಚಾಪುಡಿ ಚೆನ್ನಾಗಿ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾಳಂದ್ರ ಒಂದೇ ಸತಿ ಕುಂಡ್ಯಾಗ ಮಣ್ಣು ಹಾಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾಳ. ಉದ್ರಿ ರೀಲ್ಸ್ ಮಾಡೋದು ಬಿಡ ಚಿದ್ರಿ. ಆತರ ಹೇಳೋದು ತಪ್ಪಾಗುತ್ತೆ. ಕೆಟ್ಟದ್ದನ್ನ ಹೇಳಬಾರದು. ಟ್ರೋಲ್ ಮಾಡಿದ್ರೆ ಕರೆಕ್ಟ್ ಆಗಿದೆ. ನನ್ನ ಮರದಲ್ಲಿ ತುಂಬಾ ತೆಂಗಿನಕಾಯಿ ಬಿಟ್ಟಿದ್ದೆ. ನನ್ನ ಮರದಲ್ಲಿ ತುಂಬಾ ನಿಂಬೆಕಾಯಿ ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ತೆಂಗಿನಕಾಯಿ, ನನ್ನ ಎರಡು ಮುದ್ದಿನ ನಿಂಬೆ ಹಣ್ಣುಗಳು. ತುಂಬಾ ಎಕ್ಸೈಟೆಡ್ ಇದ್ದೀನಿ ನೋಡ್ಲಿಕ್ಕೆ. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನನ್ನ ನಿಂಬೆ ಬೀಜ ನೋಡಕ್ಕೆ. ಬೀಜ ಉಂಟು ರಕ್ಷು, ಬೀಜ ಉಂಟು. ಉಂಟಲ್ವಾ? ಉಂಟು, ಬೀಜ ಉಂಟು. ಮಕ್ಕಳೇ ಹುಳಿ ಉಂಟು. ಅವ್ರು ತೆಂಗಿನಕಾಯಿ, ನಿಮ್ದು ನಿಂಬಿಕಾಯಿ, ಅದ್ಭುತ ಕಾಂಬಿನೇಷನ್. ತೆಂಗಿನಕಾಯಿ ಹಾಲು ತುಂಬಾ ಸ್ವೀಟ್ ಆಗಿರುತ್ತೆ, ನಿಂಬಿಕಾಯಿ ರಸ ಸ್ವೀಟ್ ಅಂಡ್ ಹೋಲಿ. ಈಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ತುಂಬಾ ಜನ ಹಾಡಿದ್ದಾರೆ. ಬಟ್ ಬೆಸ್ಟ್ ಕವರ್ ಯಾರು ಹಾಡಿದ್ರು? ಜಮೀರ್ ಅಹಮದ್ ಅವ್ರದ್ದು. ನಿಮ್ಮ ಪಾರ್ಟ್ನರ್ ಮೀಡಿಯಾ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನ್ ಪ್ಲಾನ್ಸ್ ಅಂತ ಹೇಗ್ ಕೇಳ್ತೀರಾ ನೀವು? ಏನ್ರಿ ಮೀಡಿಯಾ, ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಈಗ ಕನ್ನಡದಲ್ಲೇ ಕಾಲ್ ಮಿ ಡ್ಯಾಡಿ ಅಂತ ಹೇಗ್ ಹೇಳ್ತಾರೆ? ನಿಮ್ ಹುಡುಗಿ ನಿಮಗೆ ಪ್ರಪೋಸ್ ಮಾಡಕ್ ಮೀಟರ್ ಇಲ್ವಾ ಅಂತ ಕೇಳಿದಾಗ ಏನ್ ಹೇಳ್ತೀರಾ? ಮೀಟರ್ ಕಿಲೋಮೀಟರ್ ಗಟ್ಲೆ ಇದೆ ಹೇಳೋ ಜುಟ್ಟು. ಮೀಟರ್ ಕಿಲೋಮೀಟರ್ ಗಟ್ಲೆ ಐತೆ ಹೇಳಲು ಜುಟ್ಟು. ಓಕೆ, ಸೂಪರ್. ಈ ಮುಂದಿನ ಪ್ರಶ್ನೆ ನಿಮಗೋಸ್ಕರ. ನಿಮಗೆ ಗೊತ್ತು ರೂಲ್ ಏನು ಅಂತ. ನಾನ್ ಕೇಳುವಂತಹ ಪ್ರಶ್ನೆಗೆ ತಪ್ಪು ಉತ್ತರ ಮಾತ್ರ ಕೊಡಬೇಕು. ಪ್ರಶ್ನೆ ಏನು ಅಂದ್ರೆ, ಒಬ್ಬ ಪೊಲಿಟಿಷಿಯನ್ KGF 3 ನಲ್ಲಿ ಆಕ್ಟ್ ಮಾಡಬೇಕು ಅಂದ್ರೆ ಯಾರಾಗಿರ್ತಾರ ಪೊಲಿಟಿಷಿಯನ್? ರಾಂಗ್ ಆನ್ಸರ್ಸ್ ಓನ್ಲಿ ಕಮೆಂಟ್ಸ್ ಅಲ್ಲಿ ಬರ್ಲಿ. ನೀವು ಕಮೆಂಟ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿ. ಗಂಟೆ ಇರುತ್ತೇನೋ ಅದನ್ನ ಬರೀ ಮೊದಲು. పబ్లిక్ లో నా ఫోటో పెట్టి పచ్చి పచ్చి కమెంట్స్ చేశారు. దెబ్బలు పడతారు. ಮಂಚದ ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೋನು ಶ್ರೀನಿವಾಸ್ ಗೌಡರು ಮೀರಿಸ್ತಾರೆ ಅವರು. ಒಂದು ಮಂಜನ ಹಂಗೆ ನೋಡಿದ ಬಿಸಿ ಆಗಿದೆ. ಮೆಣಸಿನಕಾಯಿ ಬಾಯ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದು. ನೀವು ನೋಡಿದ್ರೆ ಹೋಗ್ಲಿ ಬಿಡಿ. ಮತ್ತೆ ಮೆಣಸಿನಕಾಯಿ ಎಲ್ಲ ಆರಾಮ? ಸೌತೆಕಾಯಿ ತಿನ್ನಕಂತ ಕೊಟ್ಟಿದ್ದು. ನೀವು ನೋಡಿದ್ರೆ ಇರ್ಲಿ ಬಿಡಿ, ನಿಮ್ ಕೆಲ್ಸಕ್ಕಾದ್ರೂ ಯೂಸ್ ಆಯ್ತಲ್ಲ. ಇದ್ರ ಬಗ್ಗೆ ನಾವು ಏನ್ ಹೇಳೋದು? ಅವರು ಮೆಣಸಿನಕಾಯಿ, ಸೌತೆಕಾಯಿ. ಆಂಟಿಗಳು ನೋಡ್ರೆ ನನ್ನ ತಮ್ಮ ಎದ್ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಕಂಟೆಂಟ್ ಇಲ್ಲ ಕಾಟಾಚಾರಕ್ಕೆ ವಿಡಿಯೋ ಮಾಡಬೇಡ. ನಿನ್ನ ಕಣ್ಣಿಗೆ ಕಾಣ ಆಂಟಿ ಇನ್ನೊಬ್ರಿಗೆ ತಾಯಿ ಅನ್ನೋದು ಮರಿಬೇಡ. ಅವ್ನು ಶಿಕ್ಷಕರ್ ಮಾಡಿ ತಮ್ಮನ ಎದ್ ಬದಲು ನಿನ್ ಸ್ವಂತ ಕಾಲ ಮೇಲೆ ನೀ ನಿಂದ್ರ. ಇಲ್ಲ ಅಂದ್ರೆ ನಿನ್ನ ಮನೆಯವ್ರ ನಿನ್ನ ನರ ಅನ್ನೋದನ್ನ ನಡಬರ್ ಕಟ್ಟ ಮಾಡಿ ನಾ ಮರ್ದಂಗ ಮಾಡ್ತಾರ ನೋಡು. ಕಸ ಬಾರಿಗೆ ಮಾರ್ಯವನೇ ವೈದ್. ಅನ್ನೊಂದು ಆಂಟಿ ಅಂದ್ರೆ ಎದ್ದು ಬಿಡುತ್ತೆ ಅಂತೆ. ಅಣ್ಣ, ನೀ ಅಂದ್ರು ಊರಲ್ಲಿ ಗಂಡಸಂತಿರೋ ನೀ ಒಬ್ಬನೇ ಅಂತ ಅನ್ಸುತ್ತೆ. ಮನೆಯಲ್ಲಿ ಸಾಕಿದ ನಾಯಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಜನ ಬೀದಿ ನಾಯಿಗೆ ಒಂದು ತುತ್ತು ಅನ್ನ ಹಾಕಕ್ಕೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. Okay, let's go. ಇನ್ನೊಂದ್ಸರಿ ಲವ್ ಮಾಡ್ತೀನಿ, ಯಾಕಂದ್ರೆ ನಂದು ಹೃದಯ ಮುರಿದಿತ್ತ, ನನ್ ಪಿಸ್ತೂಲ್ ಅಲ್ಲ. ಹೃದಯ ಮುರಿದಿದೆ ಅಂತೆ, ಪಿಸ್ತೂಲ್ ಮುರಿದಿಲ್ಲ ಅಂತೆ. ಸಾಬಾಸ್. ನಿನ್ನ
ಅವನಿಗೂ ಸಂದೇಹ ತೊಂದರೆ ಅನ್ನೊಂದು ಡೈಲಾಗು ಬೆಚ್ಚ. ನಾನು ತಪ್ಪು ಮಾಡಿ ಯಾರಿಗೂ ಭಯಪಡಿ, ನಾನು ತಪ್ಪೇ ಮಾಡಿದೆ, ನಾನು ಯಾರು ಭಯಪಡ್ಬೇಕು? ತಪ್ಪಿಲ್ಲ ಅಂದ್ರೆ ಅವನು ಈ ವಿಡಿಯೋ ಅರ್ಥ ಲೈಕ್ ಮಾಡ್ಬೇಕು, ಇಲ್ಲಾಂದ್ರೆ ಯಾಕೆ ನೋಡ್ಬೇಕು? ಪಾಪ ಅಮೃತ ಆ ಥರ ಸೇವ್ ಮಾಡಿ ಮಾತಾಡೋದು ಹಂಗೆ ಇದ್ರೆ ಏನ್ ಮಾಡಕ್ಕಾಗುತ್ತೆ? Why did you ghost me? I didn't ghost you. You already skeleton. No. ಅವ್ರ ಡ್ರೆಸ್ ನೋಡಿ ಎಷ್ಟು ಸೂಪರ್ ಆಗಿದೆ. Left me. I didn't love you. I don't tell you. Those lovely promises were fake or what? ನಾನ್ ಯಾವ ಪ್ರಾಮಿಸ್ ಕೊಡ್ಕೋಸಿನ ಮಾಡೇ ಇಲ್ವಲ್ಲ. ಯಾಕೆ ತರ ಮಾತು ಸುಳ್ಳು ಹೇಳ್ತೀಯ? Na na. ಟೈಮಿಗೆ ಊಟ ಮಾಡು ಒಣಿಕೊಂಡು ಹೋಗಿದ್ಯಾ? ಇದೇ ತರ ಊಟ ಬಿಟ್ಟು ಮಿಸ್ ಮಾಡ್ತಿದ್ರೆ ಕೋಮಾಗ್ ಹೋಗ್ತೀಯಾ? ಡ್ರೆಸ್ ಮಾತ್ರ ಅದ್ಭುತವಾಗಿದೆ. ಅಕ್ಕ ನೋಡು ಅಸ್ಥಿ ಪಂಜರಾಗಿದ್ದಾರೆ. ಸ್ವಲ್ಪ ಅಕ್ಕ ಸ್ವಲ್ಪ ಬಟ್ಟೆಗಂಟು ಊಟ ಮಾಡಿ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಲ್ಲ. ಯಾರೋ ದೊಡ್ಡವರು ಹೇಳಿದ್ರು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರದಂತೆ. ಆದ್ರೆ ನೀನ್ ನೋಡಿದ್ರೆ ಶಾಲೆ ಬಟ್ಟೆ ಯಾಕಂದ್ರೆ 6 ಬಟ್ಟು 3 ಬಟ್ಟು ಅಂತ ವಿಡಿಯೋ ಮಾಡಕ್ ಕುಂತಲ್ಲ, ಬುದ್ಧಿ ಎಂಬುದೇ ಬಚ್ಚಲ ಮನೆಗೆ ಇಟ್ಟು ಬಂದ. ಇಂಥ ಕಂಟೆಂಟ್ ಮಾಡಕ್ ಹೋಗ್ಬೇಡಿ. ಅದು ಇದು 3 ಬಟ್ಟ ಅದಕ್ಕೆ ಕ್ರಾಸ್ ಇಟ್ಟು ಅದು ಇದು 4 ಬಟ್ಟ. ಓ ಪೈಲ್ವಾನ್ ಅನ್ನೊಂದು ಡ್ಯಾನ್ಸ್ ಸೋಮನ್ ಗಂಟೆ ಬೀಳ್ತಾ ಇದೆ. ಅನ್ನೊಂದು ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಸ್. ನೀನ್ ಲೈಫಲ್ಲಿ ಸೆಟ್ಲೇ ಆಗಿಲ್ಲ, ಮದ್ವೆ ಆದ್ಮೇಲೆ ನನ್ ಹೆಂಗೋ ನೋಡ್ಕೊಂತ್ಯಾ ಹೆಂಗೋ ನೋಡ್ಕೋತೀಯ ಅಂತ ಎಲ್ಲ ಹುಡುಗಿರ್ತಾರ ನಾನು ಹೇಳಲ್ಲ. ನೀನ್ ನನ್ ಜೊತೆ ಇರು ಸಾಕು, ನಾನೇ ನಿನ್ನ ನೋಡ್ಕೊಂತೀನಿ. ಇಂಥ ಪುಂಗಿ ಗಿರಾಕಿಗಳನ್ನ ತುಂಬಾ ನೋಡಿ ಅದ್ ಎಷ್ಟು ನೋಡ್ಬಿಟ್ಟಿದ್ದೀನಿ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಫೋಟೋ. ಇಂಥ ಪೊಂಗಿ ಗಿಡಗಳು ನಾವು ಎಷ್ಟು ನೋಡಿ ಬಿಟ್ಟಿದ್ದೀವಿ ಅಂತ. ಹೌದಲ್ಲ, ಎಲ್ಲರೂ ಸೇಮ್ ಲೆವೆಲ್ ಡೈಲಾಗ್ ಬಿಡ್ತಾ ಇದ್ದಾರೆ. ಇದು ಡ್ರಾಮಾ ಅಂತ ತಿಳ್ಕೋದು ಸ್ವಲ್ಪ ಕಷ್ಟ. ಬಾ ವಿಡಿಯೋ ಮಾಡ್ತೀನಿ ಸುಮ್ಮನೆ ನಿಂತ್ಕೊಂತ ಕರ್ಬಿಟ್ಟು ನನ್ ಮುಂದೆನೆ ಅಲ್ಲಾಡ್ಸ್ಕೊಂಡು ವಿಡಿಯೋ ಮಾಡ್ತಿದ್ಯಾ? ಲೋಪರ್ ಮುಂದೆ ಶಾಂತಂ ಪಾಪಂ ಶಾಂತಂ ಪಾಪಂ. ಲೈಫ್ ಕಮೆಂಟ್ಸ್ ಬರುತ್ತೆ ಅಂತ ಬಿಚ್ಕೊಂಡು ಓಡ್ಬಿಟ್ಟು ಬಂದ್ಬಿಡ್ಲಿಕ್ಕೆ ರೋಡಲ್ಲಿ ಜೊತೆಗೆ ಚಪ್ಪಲಿ ಯಾರು ಬೀಳ್ತಾರೆ. ಇನ್ನೊಂದ್ಸರಿ ಹಿಂಗ್ ಡ್ಯಾನ್ಸ್ ಮಾಡಲ್ಲ ನೋಡಿ ಬೇಡ. ನೀವುಗಳು ಹಿಂಗ್ ಆಡೋದು, ಆಮೇಲೆ ಗಂಡ್ಮಕ್ಳು ನೋಡೋ ದೃಷ್ಟಿ ಸರಿ ಇಲ್ಲ, ನೋಡೋ ನೋಟ ಸರಿ ಇಲ್ಲ, ಜಲ್ಪಾಟಿ ಕಾಮಕ್ ನನ್ ಮಕ್ಕಳು ಅಂತ ಅನ್ನೋದು ಅದನ್ನ ಕಾಲಿಗೆ ಬರ್ತೀನಿ. ನಾನೇನಮ್ಮ ತಪ್ಪು ಮಾಡ್ದೆ? ಇನ್ನೊಂದ್ಸತಿ ಅಮ್ಮ ಗಿಮ್ಮ ಅಂತ ಅಂದ್ರೆ ಈಗ ಲಟ್ಟಣಿಗೆ ತಂದಿ ನಾನು ದೂರ ಮಾಡೇ ತಂದ್ಬಿಟ್ಟು ಈಗ ಗೋಮಳಕ್ಕೆ ಹಾಕ್ಬಿಡ್ತೀನಿ ಅಷ್ಟೇ. ವಿಡಿಯೋ ಮಾತ್ರ ಚೆನ್ನಾಗಿದೆ. ತಿಕ್ಕಾ ಅಳಿಗಾಡಿಸ್ರಿ. ಅವ್ರ ಅಮ್ಮಂದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದು? ಲೈಕ್ ಕಮೆಂಟ್ಸ್ ಅದನ್ನ ತಿಕ್ಕಾ ಅಳಿಗಾಡಿಸ್ಬೇಕಾ? ಅಮ್ಮ ಮಾಡಿದ ಡಿಸಿಷನ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಇದನ್ ಕಂಡ್ರೆ ಭಯ, ಇದಕ್ಕೆ ಇದನ್ ಕಂಡ್ರೆ ಭಯ, ಇದಕ್ಕೆ ಇದನ್ ಕಂಡ್ರೆ ಭಯ, ಇದಕ್ಕೆ ಇದನ್ ಕಂಡ್ರೆ ಭಯ, ಇದಕ್ಕೆ ಇದನ್ ಆದ್ರೆ ಇದಕ್ಕೆ ಇದನ್ ಕಂಡ್ರೆ ಭಯ. ಪ್ರಕೃತಿಯ ವಿಶ್ವ ಇದೆ ಹಂಗೆ ತಾನೆ. ಅದಕ್ಕೆ ಲಾಸ್ಟ್ ಅಲ್ಲಿ ಒಂದು ಸರ್ಕಲ್ ಅಂತ ಇರುತ್ತಲ್ಲ, ಚೆನ್ನಾಗಿ ಜೋಡಿಸಿದ್ದಾರೆ. ನಿಮ್ಮ ಮಗನ್ಗೆ ನೀವಂದ್ರೆ ಇಷ್ಟನಾ ಅಥವಾ ನಿಮ್ ವೈಫ್ ಅಂದ್ರೆ ಇಷ್ಟನಾ? ನಿಮ್ಗೆ ನಿರಂಜನ್ ಅಂದಿದ್ದು ಕೀರ್ತಿಯವ್ರ ಅಮ್ಮ ಅಂತ. ನೀವು ತಪ್ಪಾಗಿ ಪಾಪ ಅವ್ರನ್ನ ಕನ್ಫ್ಯೂಸ್ ಮಾಡಬೇಡಿ. ಕನ್ಫ್ಯೂಷನ್ ತುಂಬಾ ಕಾಮಿಡಿ ಆಗಿತ್ತು.
ಇಲ್ಲೊಬ್ಳು ಯುವತಿ ನಾಯಿ ಹಾಲನ್ನ ಕುಡಿದಿದ್ದಾಳೆ. ಹೌದು, ಆಕೆ ರೀಲ್ಸ್ ಮಾಡುವ ಸಲುವಾಗಿ ಮಲಗಿದ್ದ ನಾಯಿಯ ಬಳಿ ಹೋಗಿ ನಾಯಿ ಮೊಲೆ ಹಾಲನ್ನ ಕುಡಿದಿದ್ದಾಳೆ. ಹಾಗೆ ದೃಶ್ಯವನ್ನ ಸೆರೆ ಹಿಡಿದು ಅಪ್ಲೋಡ್ ಮಾಡಿದ್ದಾಳೆ. ರೀಲ್ಸ್ ಮಾಡುವ ಸಲುವಾಗಿ ಜನ ಯಾಕೆ ಹೀಗೆ ಹುಚ್ಚರ ತರ ಆಡ್ತಿದ್ದಾರೆ ಎಂದು ನೋಡುಗರು ಕಿಡಿಕಾರಿದ್ದಾರೆ. ಅಪ್ಪ ನಾಯಿ ಹಾಲು ಕುಡ್ತಿದ್ದಾರೆ, ಮೆಚ್ಚಬೇಕಕ್ಕ, ನಿನ್ನ ಮೆಚ್ಚಬೇಕು. ಬಿಟ್ರೆ ಯಾ ಹಾಲು ಕುಡ್ತೀಯ ಗೊತ್ತಾಗುತ್ತೆ. ಜನ ಪೇಪರ್ ಸಾಕ್ಬೇಕಂತೆ ಹೇಳೇ ತಿಂತಾರೆ. ಇನ್ನು ಹಾಲು ಕುಡಿಯೋದು ಎಂತ ದೊಡ್ಡ ವಿಷಯ. ಅದ್ಭುತ ಮಾಡ್ಬೇಕು ಅಂತ ಸಾಧನೆ ಮಾಡ್ಬೇಕು ಜೀವನದಲ್ಲಿ. ಮೊಬೈಲ್ ಏನೋ ತಗೊಂಡ್ಬಿಟ್ಟೆ, ಚಾರ್ಜ್ ಹಾಕೋದು ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ವೇ. ಹಾಯ್, ಹಾಯ್. ಎಷ್ಟೋ ಜನಕ್ಕೆ ಮೊಬೈಲ್ಗೆ ಚಾರ್ಜ್ ಹಾಕೋದು ಅನ್ನೋದೇ ಗೊತ್ತಿರಲ್ಲ. ಹೂವಕ್ಕ, ಅದ್ರಲ್ಲಿ ನಾನು ಒಬ್ಬ ಅವಾಗಿಂದ ಟ್ರೈ ಮಾಡ್ತಾ ಇದೀನಿ, ಆಗ್ತಾನೆ ಇಲ್ಲ. ನಾನಿವತ್ತು ಹೇಗ್ ಚಾರ್ಜ್ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊಬೈಲ್ ಅಡಾಪ್ಟರ್ ನ ತಗೋಬಿಟ್ಟು ಈ ಶಾಕೆಟ್ ಹಾಕ್ಬೇಕು. ಹಾಕ್ದೆ. ಶಾಕೆಟ್ ಹಾಕಾದ್ಮೇಲೆ ಈ ಮೊಬೈಲ್ ಶಾಕೆಟ್ಗೆ ಈ ಪಿನ್ನ ಸ್ಟ್ರೈಟ್ ಹಿಡ್ಬಿಟ್ಟು ಹೀಗೆ ಹಾಕ್ಬೇಕು. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗಲೇ ಮಾಡ್ತೀನಿ ನೋಡಕ್ಕ. ಲೈಕು, ಕಮೆಂಟು, ಶೇರ್ ಆಯ್ತಕ್ಕ. ಅಕ್ಕ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಅಕ್ಕ ಇದೆಷ್ಟೊತ್ತಿಗೆ ತೆಗಿಬೇಕು ಹೇಳ್ಬಿಟ್ಟು ಹೋಗಕ್ಕ. ನೆಕ್ಸ್ಟ್ ವಿಡಿಯೋ ಮಾಡೋವರೆಗೂ ನಾನು ಇಲ್ಲೇ ಕಾಯ್ಬೇಕು. ಅದ್ಭುತವಾದ ಕಾಮಿಡಿ ಅಂತ ಹೇಳ್ಬೋದು. ಆ ಚಾರ್ಜಿಂಗ್ ಹಾಕಿದ್ದೀರಿ ಅಲ್ವಾ, ಅದನ್ನ ತೆಗೆಯಕ್ಕೆ ಹೋಗಬೇಡಿ, ಸಿಕ್ಸೋದು ಕೂತು ಬಿಡೋದು. ಅಕ್ಕನ ಮಾಹಿತಿ ಮಾತ್ರ ಅದ್ಭುತವಾಗಿತ್ತು. ಇಂಥ ಮಾಹಿತಿ ಯಾರು ಕೊಡಕ್ಕಾಗಲ್ಲ. ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಬಿಡೋಣ ಫ್ರೆಂಡ್ಸ್. ಮತ್ತೆ ಸಿಗೋಣ, ಮತ್ತೆ ಖುಷಿಯಿಂದ ನಗೋಣ. ಥ್ಯಾಂಕ್ ಯು.